ಇಂದಿನ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಕರ್ನಾಟಕ ರಾಜ್ಯ ಎಲುಬು ಕೀಲು ವೈದ್ಯರ ಸಂಘದ ಸುವರ್ಣ ಮಹೋತ್ಸವದ ವಾರ್ಷಿಕ ಸಮ್ಮೇಳನ 3 ದಿನಗಳ ಕಾಲ ನಾಳೆಯಿಂದ ದಿನಾಂಕ 30, 31 ಹಾಗೂ ಫೆಬ್ರವರಿ 1ರಂದು ನಮ್ಮ ಐತಿಹಾಸಿಕ ಗುಮ್ಮಟನಗರಿ ವಿಜಯಪುರದ BLD ಡೀಮ್ಡ್ ವಿಶ್ವವಿದ್ಯಾಲಯದ ಶ್ರೀ BM ಪಾಟೀಲ್ ವೈದ್ಯಕೀಯ ಕಾಲೇಜ್, ಅಲ್-ಅಮೀನ್ ಮೆಡಿಕಲ್ ಕಾಲೇಜ್ ಹಾಗೂ ವಿಜಯಪುರ ಎಲುಬು ಕೀಲು ವೈದ್ಯ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ನಮ್ಮ BLD ಸಂಸ್ಥೆಯ ವಚನ ಪಿತಾಮಹ ಶ್ರೀ ಪಗು ಹಳಕಟ್ಟಿ ಇಂಜಿನಿಯರಿಂಗ್ ಕಾಲೇಜಿನ ಕ್ಯಾಂಪಸ್ನಲ್ಲಿ ನಡೆಯಲಿದೆ. ಈ ಒಂದು ಸಮ್ಮೇಳನದಲ್ಲಿ ದೇಶ ವಿದೇಶದಿಂದ ಸುಮಾರು 1500ಕ್ಕೂ ಅಧಿಕ ಎಲುಬು ಕೀಲು ತಜ್ಞ ವೈದ್ಯರು ಭಾಗವಹಿಸಲಿದ್ದಾರೆ. ಈ ಸಮ್ಮೇಳನವನ್ನು ನಾಳೆ 30/1/2026 ಸಾಯಂಕಾಲ 5:15ಕ್ಕೆ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು, ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾದಂಥ ಸನ್ಮಾನ್ಯ ಶ್ರೀ MB ಪಾಟೀಲರು ಉದ್ಘಾಟಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳಾಗಿ ಎಲುಬು ಕೀಲು ವೈದ್ಯರ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ನವೀನ್ ಥಾಕರ್ ಅವರು ಭಾಗವಹಿಸಲಿದ್ದಾರೆ. ಗೌರವಾನ್ವಿತ ಆಹ್ವಾನಿತರಾಗಿ ಶ್ರೀ ಸುನೀಲ್ ಗೌಡ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರು, ವಿಜಯಪುರ ಬಾಗಲಕೋಟ್. ಅಲ್ಲದೆ BLD ಡೀಮ್ಡ್ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದಂಥ ಶ್ರೀ ಬಸನಗೌಡ M ಪಾಟೀಲ್ ಅವರು, ಕುಲಾಧಿಪತಿಗಳಾದಂಥ ಪ್ರೊಫೆಸರ್ YM ಜಯರಾಜ್ ಸರ್ ಅವರು, ಉಪಕುಲಪತಿಗಳಾದಂಥ ಡಾಕ್ಟರ್ ಅರುಣ್ ಇನಾಮದಾರ್ ಅವರು, ರಿಜಿಸ್ಟ್ರಾರ್ ಆದಂಥ ಡಾಕ್ಟರ್ RV ಕುಲಕರ್ಣಿ ಅವರು, ಪ್ರಾಂಶುಪಾಲರಾದಂಥ ಡಾಕ್ಟರ್ ತೇಜಸ್ವಿನಿ ವಲ್ಲಭ ಮೇಡಮ್ ಅವರು, ಅಲ್-ಅಮೀನ್ ಚಾರಿಟೇಬಲ್ ಫಂಡ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀ ಜಿಯಾವುಲ್ಲಾ ಶರೀಫ್ ಅವರು ಹಾಗೂ ಅಲ್-ಅಮೀನ್ ಮೆಡಿಕಲ್ ಕಾಲೇಜ್ನ ಡೈರೆಕ್ಟರ್ ಆದಂಥ ಡಾಕ್ಟರ್ PS ಪಾಟೀಲ್ ಅವರು ಈ ಒಂದು ಇನಾಗ್ರೇಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕರ್ನಾಟಕ ಎಲುಬು ಕೀಲು ವೈದ್ಯರ ಸಂಘಕ್ಕೆ 50 ವರ್ಷ ತುಂಬಿರತಕ್ಕಂಥ ಈ ಸಾರ್ಥಕ ವರ್ಷದಲ್ಲಿ ನಮ್ಮ ಹೆಮ್ಮೆಯ ಬಸವನಾಡಿನಲ್ಲಿ ಜರುಗತಕ್ಕಂಥ 3 ದಿನಗಳ ಈ ಸಮ್ಮೇಳನದಲ್ಲಿ ರಾಜ್ಯದ ವಿವಿಧ ಭಾಗ ಹಾಗೂ ನೆರೆಯ ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶಗಳಿಂದಲ್ಲದೆ ಅಮೆರಿಕ ಹಾಗೂ ಇಂಗ್ಲೆಂಡ್ ಸೇರಿದಂತೆ ವಿವಿಧ ದೇಶಗಳ ಸುಮಾರು 1500 ಎಲುಬು ಕೀಲು ತಜ್ಞರು ವೈದ್ಯರು ಭಾಗವಹಿಸ್ತಾ ಇದ್ದಾರೆ. ಈ ಒಂದು 3 ದಿನಗಳ ಸಮ್ಮೇಳನದಲ್ಲಿ ಸುಮಾರು 700ಕ್ಕೂ ಹೆಚ್ಚು ಪ್ರಬಂಧಗಳ ಮಂಡನೆ ಅಲ್ಲದೆ ಹಲವಾರು ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿ ಎಲುಬು ಕೀಲು ಬೆನ್ನೆಲುಬು ನರಗಳ ಅತ್ಯಾಧುನಿಕ ರೋಗ ನಿರ್ಣಯ ಹಾಗೂ ಸಂಕೀರ್ಣ ಶಸ್ತ್ರಚಿಕಿತ್ಸೆಗಳು ಹಾಗೂ ವಿವಿಧ ಚಿಕಿತ್ಸೆಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಲಿದ್ದಾರೆ. ಈ ಸಮ್ಮೇಳನದ ನಮ್ಮ ಘೋಷವಾಕ್ಯ ಸುವರ್ಣ ಪರಂಪರೆ, ಭೂತಕಾಲವನ್ನು ಹೊರತೆಗೆಯುವುದು, ಭವಿಷ್ಯವನ್ನು ಅನ್ವೇಷಿಸುವುದು. ಮೊದಲನೇ ದಿನ ಈ ಸಮ್ಮೇಳನದಲ್ಲಿ ಕೀಲು ಬದಲಾವಣೆ, ಆರ್ಥ್ರೋಪ್ಲಾಸ್ಟಿ ಶಸ್ತ್ರಚಿಕಿತ್ಸೆ, ಆರ್ಥ್ರೋಸ್ಕೋಪಿಕ್ ಕೀಹೋಲ್ ಸರ್ಜರಿ ಅಂತಂತೀರಿ, ಮತ್ತು ಬೆನ್ನೆಲುಬು ಶಸ್ತ್ರಚಿಕಿತ್ಸೆ, ಎಲುಬು ಮುರಿತದ ಶಸ್ತ್ರಚಿಕಿತ್ಸೆಗಳ ಕಲಿಕಾ ಕಾರ್ಯಾಗಾರಗಳನ್ನು ಆಯೋಜಿಸಿದ್ದೇವೆ. ಈ ಒಂದು ಕಲಿಕಾ ಕಾರ್ಯಾಗಾರದಲ್ಲಿ ನಾವು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿದ್ದೇವೆ. ವಿಶೇಷವಾಗಿ ಹೇಳಬೇಕಂದ್ರೆ ಸೈಲೆಂಟ್ ಹಾಲ್ ಅಂತೇಳಿ ಒಂದು ನಾವು ಮಾಡ್ತಾ ಇದ್ದೇವೆ. ಸೈಲೆಂಟ್ ಹಾಲ್ ಅಂದರೆ ಎಲ್ಲರೂ ಅಲ್ಲಿರ್ತಕ್ಕಂಥ ಹಾಲಲ್ಲಿ ಇರ್ತಕ್ಕಂಥವ್ರು ಹೆಡ್ಫೋನ್ ಹಾಕ್ಕೊಂಡು ಏನು ಸೌಂಡ್ ಇರಲ್ಲ, ಅವ್ರಿಗಷ್ಟೇ ಕೇಳ್ತದೆ, ಮಾತಾಡೋದಷ್ಟು ಕೇಳ್ತಿರ್ತೈತೆ. ಹಾಗಾಗಿ ನಾವು ಇದರಿಂದ ಏನಂದ್ರೆ ಒಂದೇ ಒಂದು ಹಾಲ್ನಲ್ಲಿ 2-3 ಒಂದು ಲೆಕ್ಚರ್ಗಳನ್ನು ನಾವು ಮಾಡ್ಬೋದು. ಒಂದು ಸೈಡ್ ಒಂದು ಈ ಥರ ಮಾಡ್ಬೋದು. ಯಾರಿಗೂ ಒಬ್ರಿಗೊಬ್ರಿಗೆ ಡಿಸ್ಟರ್ಬ್ ಆಗಲ್ಲ. ಇದು ಒಂದು ಅಂದ್ರೆ ಅತ್ಯಾಧುನಿಕ ತಂತ್ರಜ್ಞಾನ. ಈ ರೀತಿ ಈ ಕರ್ನಾಟಕದ ಎಲುಬು ಕೀಲು ವೈದ್ಯರ ಸಂಘದ ಒಂದು ಕಾನ್ಫರೆನ್ಸ್ನಲ್ಲಿ ಇದು ಪ್ರಥಮ ಬಾರಿಗೆ ಇದು ಆಗ್ತಾ ಇದೆ, ನಮ್ಮ ವಿಜಯಪುರದಲ್ಲಿ. ಅದರ ಜೊತೆಗೆ ಇನ್ನೊಂದು ನಾವು ಕಲಿಕಾ ಕಾರ್ಯಾಗಾರದಲ್ಲಿ ಸಾಫ್ಟ್ ಎಂಬಾಲ್ಮಿಂಗ್ ಆಫ್ ದಿ ಬಾಡೀಸ್ ಅಂತ ಹೇಳ್ತೀವಿ. ಅದರ ಮೇಲೆ ನಾವು ಕಾರ್ಯಗಳನ್ನು ಮಾಡ್ತೀವಿ. ಏನಂದರೆ ಈ ಕೆಡೆವರ ಮೇಲಿನಲ್ಲಿ ಸಾಫ್ಟ್ ಎಂಬಾಲ್ಮಿಂಗ್ ಅಂತ ಒಂದು ತಂತ್ರಜ್ಞಾನ ಬಳಸಿ ಅದು ಸುಮಾರು ಒಂದು 2-3 ತಿಂಗಳಗಟ್ಟಲೆ ಅದು ಕೆಡೋದಿಲ್ಲ ಬಾಡಿ. ಆ ಒಂದು ಬಾಡಿ ಮ್ಯಾಗೆ ಅದು ಹೆಂಗಿರ್ತದಂದ್ರೆ ಈಗ ಹೆಂಗೆ ನೈಜವಾಗಿ ಏನು ಆಪ್ರೇಷನ್ ಮಾಡ್ತೀವಿ, ಲೈವ್ ಆಗಿ ಏನು ನಾವು ಆಪ್ರೇಷನ್ ಮಾಡ್ತಾ ಇರ್ತೀವಿ, ಆ ರೀತಿ ನಮ್ಮ ಕಲಿಕೆಯನ್ನು ನಾವು ನಮ್ಮ ವೈದ್ಯರಿಗೆ ಹೇಳಿಕೊಡ್ತೇವೆ. ಅದು ಎಲ್ಲ ಬಾಡಿ ಹೆಂಗಿರ್ತದೆ ಅಂದ್ರೆ, ಈಗ ನೋಡಿ ಬಾಡಿ ಯೂಶಲಿ ಈಗ ಡೆತ್ ಆದಮೇಲೆ ಏನಾಗ್ತದೆ, ಅದು ಪೂರಾ ರಿಜಿಡ್ ಆಗ್ತದೆ, ರೈಗರ್ ಮಾರ್ಟಿಸ್ ಅಂತ ಹೇಳ್ತೀವಿ. ಹಿಂಗೆಲ್ಲ ಆಗ್ಯದ ಹಾಳಾಗುವಂತ ಇರ್ತದೆ. ಅದು ಹಾಳಾಗ್ಲಾರಂಗೆ ನೈಜವಾಗಿ ಮನುಷ್ಯ ನಾರ್ಮಲ್ ಹೆಂಗೆ ಜೀವಂತ ಇರ್ತಾನೆ ಆ ಥರ ಒಂದು ಮೇಂಟೈನ್ ಮಾಡುವಂಥ ಒಂದು ಸಿಸ್ಟಮ್ ಇದು ಸಾಫ್ಟ್ ಎಂಬಾಲ್ಮಿಂಗ್ ಅಂತ. ಆ ಒಂದು ಟೆಕ್ನಿಕ್ ಕೂಡ ಇಲ್ಲಿ ನಮ್ಮ ಒಂದು ಕಾನ್ಫರೆನ್ಸ್ನಲ್ಲಿ, ಈ ಸಮ್ಮೇಳನದಲ್ಲಿ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಲುಬು ಕೀಲು ಒಂದು ಸಮ್ಮೇಳನದಲ್ಲಿ ಪ್ರಥಮ ಬಾರಿಗೆ ವಿಜಯಪುರದಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೇವೆ.
ಈ ರೀತಿಯಾಗಿ ಅದರ ಜೊತೆಗೆ ಹೀಗೆ ಮಾಡೋದ್ರಿಂದ ಏನಾಗ್ತದೆ ಅಂದರೆ ನೈಜ ಅನುಭವವನ್ನು ನಾವು ಎಲ್ಲ ಒಂದು ಕಲಿಕಾ ಕಾರ್ಯಾಗಾರದಲ್ಲಿ ಭಾಗವಹಿಸಿರ್ತಕ್ಕಂಥ ಶಿಬಿರಾರ್ಥಿಗಳಿಗೆ ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಅಲ್ಲದೆ ಈ ಸಮ್ಮೇಳನದಲ್ಲಿ ದೇಶ ವಿದೇಶದ ವೈದ್ಯರಿಂದ ವೈದ್ಯಕೀಯ ಜ್ಞಾನ ಪಸರಿಸುವುದಲ್ಲದೆ ಎಲುಬು ಕೀಲು ಬೆನ್ನೆಲುಬು ಚಿಕಿತ್ಸೆಗಳಲ್ಲಿ ಮೈಲಿಗಲ್ಲು ಸ್ಥಾಪಿಸುವ ಎಲ್ಲ ಅವಕಾಶ ಕರ್ನಾಟಕಕ್ಕೆ ಹಾಗೂ ವಿಜಯಪುರಕ್ಕೆ ಒದಗಲಿದೆ. ಈ ಸಮ್ಮೇಳನದಿಂದ ದೇಶ ವಿದೇಶದ ಜನ ವಿಜಯಪುರದ ಐತಿಹಾಸಿಕ ನಗರದ ಗೋಳುಗುಮ್ಮಟ ಆದಿಯಾಗಿ ಎಲ್ಲ ವಿಶಿಷ್ಟ ಸ್ಥಳಗಳು, ಶಿವಗಿರಿ, ಕೂಡಲ ಸಂಗಮ ಸೇರಿದಂತೆ ಎಲ್ಲ ಪ್ರವಾಸಿ ತಾಣಗಳನ್ನು ವೀಕ್ಷಿಸಿ ಪ್ರವಾಸೋದ್ಯಮ ಉನ್ನತವಾಗಿ ಬೆಳೀಲಿಕ್ಕೆ ಕೂಡ ಸಹಾಯ ಆಗ್ತದೆ. ಇದೇ ಸಂದರ್ಭದಲ್ಲಿ ಈ ಒಂದು ಸಮ್ಮೇಳನ ಸಂದರ್ಭದಲ್ಲಿ ನಾವು 50 ವರ್ಷ ತುಂಬಿರ್ತಕ್ಕಂಥ ಗೋಲ್ಡನ್ ಜೂಬ್ಲಿ ಏನು ಸುವರ್ಣ ಮಹೋತ್ಸವ ಹೇಳ್ತಾ ಇದ್ದೇವೆ, ಆ ಒಂದು ಸಂದರ್ಭದಲ್ಲಿ ನಮ್ಮ ಹಿಂದಿನ 50 ವರ್ಷದ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳನ್ನು ವಿಶೇಷವಾಗಿ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪ್ರತಿಭಾ ಪುರಸ್ಕಾರಗಳನ್ನು ಕೂಡ ಈ ಒಂದು ಸಮ್ಮೇಳನದಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತೀವಿ. ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂತಂದರೆ ಈ ಸಮ್ಮೇಳನ ಎಲುಬು ಕೀಲು ಚಿಕಿತ್ಸೆಗಳ ಬಗ್ಗೆ ಒಂದು ಕರ್ನಾಟಕದ ಇತಿಹಾಸದಲ್ಲಿ, ವಿಜಯಪುರದ ಇತಿಹಾಸದಲ್ಲಿ ಒಂದು ಹೊಸ ಆಯಾಮವನ್ನು ಸೃಷ್ಟಿ ಮಾಡ್ತದಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಹಾರಿ ನಾನು ಇಂಗ್ಲೀಷ್ನಲ್ಲಿ ಮಾತಾಡ್ರಿ. ಉಚಿತ ಚಿಕಿತ್ಸೆ ಈ ಒಂದು ಸಮ್ಮೇಳನದಲ್ಲಿ ಇರೋದಿಲ್ಲ. ಸಮ್ಮೇಳನದಲ್ಲಿ ಅಂದರೆ ಬೇರೆ ಬೇರೆ ಈಗ ರಾಜ್ಯದಿಂದ ದೇಶದಿಂದ ಬಂದಿರತಕ್ಕಂಥ ಅವರು ಹೊಸ ಅವರು ಏನಾದರೂ ಒಂದು ಸಂಶೋಧನೆಗಳನ್ನು ಮಾಡಿರ್ತಾರೆ, ಅವುಗಳನ್ನು ಮಂಡಿಸ್ತಾರೆ. ಅದರಲ್ಲಿ ಏನು ಒಂದು ಪಾಸ್ ಆಗ್ತವೆ, ಅದರಲ್ಲಿ ಏನು ಎಲ್ಲರೂ ಕೂಡ ಸೇರಿರ್ತಾರಲ್ಲ, ಅದನ್ನು ಮುಂದಿನ ಒಂದು ಚಿಕಿತ್ಸೆಯಲ್ಲಿ ಅದನ್ನು ಬಳಸ್ಕೊಳ್ಳುವಂಥ ಕೆಲಸ ಆಗ್ಬೋದು. ಮತ್ತು ಒಂದು ಸಂಶೋಧನೆ ಮಾಡ್ತಕ್ಕಂಥ ಒಂದು ವಿಚಾರಗಳು ಕೂಡ ಮುಂದೆ ಬರ್ತವೆ. ಅದು ನಾವು ಚಿಕಿತ್ಸೆ ಬಗ್ಗೆ ಅಂದರೆ ಫ್ರೀ ಚಿಕಿತ್ಸೆ ಮತ್ತು ಫ್ರೀ ಸರ್ಜರಿ ನಾವು ಪ್ರತಿ ವರ್ಷ ಅಕ್ಟೋಬರಲ್ಲಿ ಬೋನ್ ಆ್ಯಂಡ್ ಜಾಯಿಂಟ್ ಡೇ ಅಂತ ಮಾಡ್ತೀವಿ. ಆ ಟೈಮಲ್ಲಿ ನಾವು ಎಲ್ಲ ಆರ್ಥೋಪೆಡಿಕ್ ಸರ್ಜನ್ಸು ಆಲ್ ಓವರ್ ಇಂಡಿಯಾ ನಾವೇನು ಮಾಡ್ತೀವಿ ಅಂದರೆ ಆ ದಿನ ಫ್ರೀ ಸರ್ಜರೀಸ್ ಮಾಡ್ತೀವಿ. ಅದೊಂದು ಆ ಡೇ ವಿ ರಿಕಗ್ನೈಸ್ ಇಟ್ ಆಸ್ ಬೋನ್ ಆ್ಯಂಡ್ ಜಾಯಿಂಟ್ ಡೇ. ಈ ಪ್ರಾಕ್ಟೀಸು ನಾವು ಲಾಸ್ಟ್ ಒಂದು 10 ಇಯರ್ಸಿಂದ ಫಾಲೋ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಆ ಥರ ಇಲ್ಲಿ ನಮ್ಮ ಕರ್ನಾಟಕದ ಆರ್ಥೋಪೆಡಿಕ್ ಅಸೋಸಿಯೇಷನ್ ನಾವು 2600 ಜನ ಆರ್ಥೋಪೆಡಿಕ್ ಸರ್ಜನ್ಸ್ ಇದ್ದೇವೆ ಕರ್ನಾಟಕದಲ್ಲಿ. ನಾನು ಆರ್ಗನೈಸೇಷನ್ ಪ್ರೆಸಿಡೆಂಟು, ಮತ್ತು ಇವರು ಸರ್ ಡಾಕ್ಟರ್ ಹರೀಶ್ ಮೂರ್ತಿ ಅವರು ಸೆಕ್ರೆಟರಿ ಜನರಲ್. ಸೊ ನಾವು ಈ ಅಸೋಸಿಯೇಷನ್ನು ಪ್ರೆಸಿಡೆಂಟ್ ಸೆಕ್ರೆಟರಿ. ನಮ್ದು ಹೇಗಿರುತ್ತೆ ಅಂದರೆ ನಾವು ಪ್ರೆಸಿಡೆಂಟ್ ಸೆಕ್ರೆಟರಿ ಬೇರೆ ಬೇರೆ ಊರಿಂದ ಇರ್ಬೋದು, ಬಟ್ ಕಾನ್ಫರೆನ್ಸ್ ನಡೆಯೋದು ವೆನ್ಯೂ ಬೇರೆ ಕಡೆ ಇರುತ್ತೆ. ಇದೇ ಕಾನ್ಫರೆನ್ಸ್ ನಾವು 2003 ಇಲ್ಲೇ ಮಾಡಿರೋದು, ಬಿಜಾಪುರಲ್ಲಿ. ಸೊ ಇಲ್ಲಿ ಅದು ಎಷ್ಟಂದರೆ ಆಲ್ಮೋಸ್ಟ್ ಒಂದು 25 ವರ್ಷ ಆದಮೇಲೆ ಈ ಕಾನ್ಫರೆನ್ಸ್ ಇಲ್ಲಿ ಬಂದಿದೆ. ಸೊ ಆ ಟೈಮಲ್ಲಿ ನಾನು ಆರ್ಗನೈಸಿಂಗ್ ಸೆಕ್ರೆಟರಿ ಇದ್ದೆ. ಸೊ ಈಗ ನಾನು ಆರ್ಗನೈಸಿಂಗ್ ಪ್ರೆಸಿಡೆಂಟ್ ಅಂತ ಬಂದಿರೋದು ಇಲ್ಲಿ. ಸೊ ಈಗ ಬಹಳ ವ್ಯತ್ಯಾಸ ಇದೆ, ಯಾಕೆಂದರೆ ಟೆಕ್ನಾಲಜಿ ಭಾಳ ಚೇಂಜ್ ಆಗಿದೆ. ನಾವು ಮಾಡುವ ಆ ಟೈಮಲ್ಲಿ ಟ್ರೀಟ್ಮೆಂಟು ಮತ್ತು ಆಪ್ರೇಷನ್ಸು ಈಗ ತುಂಬ ಚೇಂಜ್ ಆಗಿಬಿಟ್ಟಿದೆ. ಯಾಕೆಂದರೆ ಈಗೆಲ್ಲ ರೋಬೋಟಿಕ್ಸ್ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದೆ, ಮತ್ತು ಸೊ ಸುಮಾರು ಟೆಕ್ನಿಕ್ಸ್ ಎಲ್ಲ ಚೇಂಜ್ ಆಗಿದೆ. ಸೊ ಈ ಕಾನ್ಫರೆನ್ಸಲ್ಲಿ ನಮ್ದು ಏನು ಅಂತಂದರೆ ನಮ್ಮದು ಸಾಕಷ್ಟು ಬೇಸಿಕ್ ನಮ್ದೇನು ನಾಲೆಜ್ ಏನಿದೆ, ಹ್ಯೂಮನ್ ನಾಲೆಜ್, ಹ್ಯೂಮನ್ ಟಚ್ ಅನ್ನೋದು ಹಾಗೇ ಇರುತ್ತೆ. ಬಟ್ ಹೊಸ ಟೆಕ್ನಾಲಜಿ ನಾವು ಹೆಂಗೆ ಅದನ್ನು ಅಡಾಪ್ಟ್ ಮಾಡಿಬಿಟ್ಟು ಪೇಷಂಟ್ಗಳಿಗೆ ನಾವು ಎಷ್ಟು ಬೇಗ ಆರಾಮ್ ಮಾಡಬೇಕು, ಎಷ್ಟು ಅಂದರೆ ಅವ್ರ ಎಕ್ಸ್ಪೆನ್ಸಸ್ ಕಡಿಮೆ ಮಾಡಬೇಕು ಅನ್ನೋದು ಮೇನ್ ನಮ್ಮ ಈ ಕಾನ್ಫರೆನ್ಸದ ಗೋಲ್, ಥೀಮ್ ಅಂತಂತೀವಿ ನಾವು. ಬೋನ್ ಅಂಡ್ ಜಾಯಿಂಟ್ ಡೇ ಯೂಶಲಿ ಏನ್ ಮಾಡ್ತೀವಿ ಫಸ್ಟ್ ಸಂಡೇ ಆಫ್ ಆಗಸ್ಟ್ 3rd ಇಂದ ಆಗಸ್ಟ್ 10th ವರೆಗೂ ಈ ವರ್ಷ ನಾವು ಬೋನ್ ಅಂಡ್ ಜಾಯಿಂಟ್ ವೀಕ್ ಸೆಲೆಬ್ರೇಷನ್ ಅಂತ ಕಂಡಕ್ಟ್ ಮಾಡಿದ್ವಿ. ಇದರಲ್ಲಿ ಸರ್ ಹೇಳಿದ್ರೆ ಎಕ್ಸ್ಚೇಂಜ್ ಆಫ್ ನಾಲೆಜ್ ಅಂದ್ರೆ ಹೀಗೆ ಸೀನಿಯರ್ ಇದ್ದವರು ತಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನ್ ಕರೆಕ್ಟ್ ಇದೆ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನಾಗಿತ್ತು ಅಂತ ಅವರು ಹೇಳ್ಕೊಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಹೊಸ ಪೀಳಿಗೆ ಅವ್ರಿಗೆ ನಾವು ಏನ್ ಅಡಾಪ್ಟ್ ಮಾಡಬೇಕು. ಈಗ ಸಿಂಪಲ್ ಎಕ್ಸಾಂಪಲ್ ಏನಂದ್ರೆ ಒಬ್ಬ ಮನುಷ್ಯ ಒಂದು ಮೊಳಕಾಲು ನೋವು ಅಂತ ಬರ್ಬೋದು, ಅವನ್ಗೆ ಮಾತ್ರೆ ಕೊಟ್ಟು ಆರಾಮ್ ಮಾಡಬೇಕು ಅಥವಾ ಆಪರೇಷನ್ ಮಾಡಬೇಕು, ಇದು ಯಾರು ಹೇಳ್ತಾರೆ, ಇದು ಕರೆಕ್ಟಾಗಿ ಏನು? ಇದರಲ್ಲಿ ಬಹಳ ಬಯಾಸ್ ಇದೆ. ಅಂದ್ರೆ ಏನು, ನೀವು ನೋಡಿದ್ರೆ ಇದ್ರ ಮೇಲೆ ಆರ್ಟಿಕಲ್ಸ್ ಬರ್ದವ್ರು, ಬುಕ್ಸ್ ಬರ್ದವ್ರು, ಕೆಲವೊಬ್ರು ಒಂದೊಂದು ಏನೇನೋ ಹೇಳ್ತಾರೆ. ನೀವು ಅದ್ರ ಬಗ್ಗೆ ನೀವು ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡ್ಲಿಕ್ಕೆ ಹೋದ್ರೆ ಈ ಎಕ್ಸ್ರೇ ನೋಡ್ಬಿಟ್ರೆ ಇದಕ್ಕೆ ಆಪರೇಷನ್ ಮಾಡಬೇಕು ಅಂತಾರೆ. ಇನ್ನೊಬ್ರು ಏನಂತಾರೆ, ಎಕ್ಸ್ರೇ ನೋಡ್ಬಿಟ್ರೆ ಇಲ್ಲ ಆಪರೇಷನ್ ಬೇಡ, ಹಾಗೆ ಆರಾಮ ಆಗ್ಬೇಕು.
ಸೊ ನಮಗೆ ಒಂದು ಕಾನ್ಸೆನ್ಸ್ಗೆ ಅಂದ್ರೆ ಒಂದು ಪಾಯಿಂಟಿಗೆ ಬರ್ಬೇಕಲ್ಲ, ಈ ತರ ನಾವು ಇದೇ ಫಾಲೋ ಮಾಡಬೇಕು ಅನ್ನೋದು ಈಗ ನಾವು ಏನು ಇಲ್ಲಿ ಬಂದು ನಾವು ಡಿಸ್ಕಸ್ ಮಾಡಿ ಜಾಯ್ನ್ ಆಗ್ತೇವೆ, ಅವಾಗ ನಾವು ಒಂದು ಈ ನಿರ್ಣಯಕ್ಕೆ ಬರ್ತೀವಿ. ಈ ನಿರ್ಣಯ ಬರೋದ್ರಿಂದ ನಮ್ದು ಅಂದ್ರೆ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ನಮ್ದು ಎಲ್ಲರದು ಸೇಮ್ ಆಗಿಬಿಡುತ್ತೆ. ಅದರಿಂದ ಏನಂದ್ರೆ ನಾವು ಈ ತರ ಮಾಡೋದ್ರಿಂದ ಪೇಷಂಟ್ಗೆ ಹೆಲ್ಪ್ ಆಗತ್ತೆ. ಯಾವ ತರ ಅಂದ್ರೆ, ಒಂದು ಎಲ್ಲಿ ಆಪರೇಷನ್ ಬೇಕಾಗಿಲ್ಲ ಅಲ್ಲಿ ಆಪರೇಷನ್ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ದುಡ್ಡು ಉಳಿಯುತ್ತೆ. ಎರಡನೇದ್ದು, ಪೇಷಂಟ್ಗೆ ಈಗ ಏನು ಅಂದ್ರೆ ಬೇಗ ಆರಾಮಾಗ್ಬೇಕು, ನೋವು ಬೇಗ ಕಡಿಮೆ ಆಗ್ಬೇಕು. ಸೊ ಯಾವ ತರ ಅದನ್ನ ನಾವು ಹೊಸ ಟೆಕ್ನಾಲಜಿ ಯೂಸ್ ಮಾಡ್ಬಿಟ್ಟು ನಾವು ಅವ್ರಿಗೆ ನೋವು ಕಡಿಮೆ ಮಾಡ್ಬಿಟ್ಟು ಬೇಗ ಅವ್ರು ತಮ್ಮ ಡ್ಯೂಟಿಗೆ ತಾವು ಬೇಗ ಹೋಗ್ಬೇಕು ಅನ್ನೋ ಮಾಡೋದು. ಸ್ಪೆಷಲಿ ಈಗ ಏನಾಗಿದೆ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಬಹಳ ಜನ ಈಗ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಸ್ಪೋರ್ಟ್ಸ್ ರಿಲೇಟೆಡ್ ಇಂಜುರೀಸ್ ಅದು ಬಹಳ ಆಗ್ತವೆ, ಮೊಳಕಾಲದ್ದು ಮತ್ತೆ ಶೋಲ್ಡರ್ ಇಂಜುರೀಸು. ಸೊ ಇದ್ರ ಬಗ್ಗೆ ಹೇಗಿದೆ ಅಂದ್ರೆ ಚಿಕ್ಕ ದುರ್ಬಿನ್ ಹಾಕ್ಬಿಟ್ಟು ಆಪರೇಷನ್ ಮಾಡಿ ಸರಿಪಡಿಸ್ಬೋದು. ಹೇಗೆ ಅಂದ್ರೆ ಬೆಳಗ್ಗೆ ಬಂದು ಆಪರೇಷನ್ ಮಾಡ್ಕೊಂಡು ಸಾಯಂಕಾಲ ಮನೆಗೆ ಹೋಗ್ಬಿಡ್ಬೋದು. ಸೊ ಇದೆಲ್ಲ ಹೊಸ ಟೆಕ್ನಾಲಜಿ, ಹೊಸ ಇದಕ್ಕೆ ನಾವು ಸುಮಾರು ಜನ ಇದನ್ನ ನಮ್ಗೆ ಲೆಕ್ಚರರ್ಸ್ ಕೊಡ್ಲಿಕ್ಕೆ ಆಲ್ ಓವರ್ ವರ್ಲ್ಡ್ ಇಂದ ಬರ್ತಾ ಇದ್ದಾರೆ. ಸೊ ಅವ್ರ ಜೊತೆ ನಮ್ದು ಇಂಟ್ರಾಕ್ಷನ್ ಎಲ್ಲ ಇರುತ್ತೆ. ಸೊ ಅವರು ಹೊಸದ್ ಏನ್ ಮಾಡ್ತಾ ಇದ್ದಾರೆ, ಏನು ಇದು ಮಾಡೋದು ಕರೆಕ್ಟ್ ಹೌದು ಅಲ್ಲೋ, ಅಥವಾ ಈಸ್ ಇಟ್ ಡ್ರಿವನ್ ಓನ್ಲಿ ಬೈ ದ ಇಂಡಸ್ಟ್ರಿದವ್ರು ಈಗ ರೋಬೋಟ್ಸ್ ತೆಗೆದಿದ್ದಾರೆ. ಈಗ ರೋಬೋಟ್ಸ್ ಇಂದನೇ ಆಪರೇಷನ್ ಮಾಡಬೇಕು ಅಥವಾ ಸರ್ಜನ್ಸೇ ಮಾಡಬೇಕು, ಅದ್ರ ಮೇಲೆ ಎಲ್ಲ ಟಾಕ್ಸ್ ಇದೆ. ಸೊ ಈ ಸರ್ಜನ್ ಬೆಟರ್ ಆರ್ ರೋಬೋಟಿಕ್ ಸರ್ಜರಿ ಇಸ್ ರಿಕ್ವೈರ್ಡ್. ಸೊ ಇದ್ರ ಬಗ್ಗೆ ಈ 3 ದಿವಸ ಇದೆಲ್ಲ ಬರೀ ನಮ್ದು ಡಿಸ್ಕಷನ್ ಇದ್ರ ಮೇಲೆ ಇರೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಂಗೆ ಅಂದ್ರೆ ನೋಡಿ, ಏನಂದ್ರೆ ಇಟ್ ಈಸ್ ಬ್ಯಾಕಪ್ ಆಫ್ ಲೈಕ್ ಅ ಲೈಬ್ರರಿ ಇದ್ದಂಗೆ. ನೀವು ಅಂದ್ರೆ ಈಗ ಯಾವುದೇ ಒಂದು ರೋಗ ಬಗ್ಗೆ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ರೆ ಆರ್ಥೋಪೆಡಿಕ್ಸ್ ಅಲ್ಲಿ ಹೆಂಗಿದೆ ಅಂದ್ರೆ, ಒಂದು ಎಲ್ಲೂ ಮುರಿದ್ರೆ ಅದಕ್ಕೆ ನಾನಾ ತರ ಟ್ರೀಟ್ಮೆಂಟ್ ಇದಾವೆ. ನೀವು ಹಾಗೆ ಪ್ಲಾಸ್ಟರ್ ಹಾಕಿ ಆರಾಮ್ ಮಾಡ್ಬೋದು, ಒಂದು ಪ್ಲೇಟ್ ಹಾಕ್ಬೋದು, ಒಂದು ರಾಡ್ ಹಾಕ್ಬೋದು, ಅಥವಾ ಒಂದು ಹೊರಗಡೆಯಿಂದ ಫಿಕ್ಸೆಟ್ರನ್ಸ್ ಹಾಕ್ಬೋದು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಮಾಡುತ್ತೆ ಅಂದ್ರೆ, ನೀವು ಅದಕ್ಕೊಂದು ಪ್ರಶ್ನೆ ಕೇಳ್ಬಿಟ್ರೆ ಅದೇನ್ ಮಾಡುತ್ತೆ ಅಂದ್ರೆ ಈ ಸಂದರ್ಭದಲ್ಲಿ ಇದನ್ನ ಯೂಸ್ ಮಾಡಬಹುದು ಅಂತ ಹೇಳುತ್ತೆ. ಅಫ್ಕೋರ್ಸ್ ಇದನ್ನ ಫೈನಲ್ ಕಾಲ್ ತಗೊಳ್ಳೋನು ಯಾರು ಅಂದ್ರೆ ಸರ್ಜನೇ. ಯಾಕಂದ್ರೆ ಸರ್ಜನ್ಸ್ ಎಕ್ಸ್ಪೀರಿಯನ್ಸ್ ಇಸ್ ಫೈನಲ್. ಯಾಕಂದ್ರೆ ಸರ್ಜನ್ ಈಸ್ ದ ಓನ್ಲಿ ಒನ್ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅ ಪೇಷಂಟ್. ಯಾಕಂದ್ರೆ ನಮ್ಗೆ ಅದು ಇಮೋಷನಲ್ ಟಚ್ ಇರುತ್ತೆ. ಅದೇನು ಹೇಳ್ಬೋದು, ಬರೀ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಅಷ್ಟೇ ಹೇಳ್ಬೋದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಟ್ ವಿಲ್ ಓನ್ಲಿ ಗಿವ್ ಸಮ್ ಸಜೆಷನ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಲೈಕ್ ಅ ಟೂಲ್. ಇಟ್ ಕೆನಾಟ್ ರಿಪ್ಲೇಸ್ ಅ ಸರ್ಜನ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಾವು ಕೇಳಿದ್ರಲ್ಲ, ಇವಾಗ ನಾವೇನ್ ರೋಬೋ ಅಂತ ನಾವು ಅಂತ ಇದ್ದೀವಿ, ಏನ್ ಕೆಲಸ ಮಾಡಿದೆ ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ಆಕ್ಚುಲಿ ಆಲ್ ಆಫ್ ಅಸ್ ಆಸ್ ಅ ಡ್ಯೂಟಿ ನಾವು ಎಲ್ಲ ಆಲ್ ಆರ್ಥೋಪೆಡಿಕ್ ಸರ್ಜನ್ಸ್, ಮುಂಚೆ ಏನಿತ್ತು ಅಂದ್ರೆ ಚಿಕ್ಕ ಇವನ್ ತಾಲೂಕಾ ಲೆವೆಲ್ಗಾದ್ರೂ ಆರ್ಥೋಪೆಡಿಕ್ ಸರ್ಜನ್ ಅವೈಲೇಬಲ್ ಇದ್ದಿದ್ದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ತಾಳಿಕೋಟಿ ಅಂತ ಈಗ ಹೊಸ ತಾಲೂಕಾ ಬರ್ತಾ ಇದೆ. ಆ ತಾಲೂಕದಲ್ಲಿ ಯಾರು ಆರ್ಥೋಪೆಡಿಕ್ ಸರ್ಜನ್ ಇದ್ದಿದ್ದಲ್ಲ. ನಾನು ಇಲ್ಲಿದ್ದಾಗೆ ನಾನು ವಿಸಿಟ್ ಮಾಡ್ತಿದ್ದೆ ಒನ್ಸ್ ಇನ್ ಅ ಮಂತ್ ಆರ್ಥೋಪೆಡಿಕ್ ಡಾಕ್ಟರ್. ಬಟ್ ಇವಾಗ 3 ಆರ್ಥೋಪೆಡಿಕ್ ಸರ್ಜನ್ಸ್ ಇದ್ದಾರೆ ಅಲ್ಲಿ. ಅಂದ್ರೆ ಅವ್ರ ಅವೈಲಬಿಲಿಟಿ ಇರೋದ್ರಿಂದ ಏನಾಗಿದೆ ಅಂದ್ರೆ ಜನಕ್ಕೆ ಯಾವ ಟ್ರೀಟ್ಮೆಂಟ್ ತಗೊಂಡ್ರೆ ಏನು ಹೇಗೆ ಅಂತ ಅನ್ನೋದು. ಪ್ಲಸ್ ನಾವು ಎಲ್ಲರೂ ಮಂತ್ಲಿ ಒಂದು ಫ್ರೀ ಕ್ಯಾಂಪ್ ಮಾಡ್ತಾನೆ ಇರ್ತೀವಿ. ಫ್ರೀ ಕ್ಯಾಂಪ್ ಮಾಡೋದು ಏನು ಅಂತಂದ್ರೆ ಉದ್ದೇಶ ಅಂದ್ರೆ ಪ್ರಿವೆನ್ಷನ್. ಅಂದ್ರೆ ಲಾಸ್ಟ್ ಇಯರ್ ಒಂದು ಥೀಮ್ ಇತ್ತು ನಮ್ದು, ಓಲ್ಡ್ ಇಸ್ ಗೋಲ್ಡ್ ಅಂತ. ಓಲ್ಡ್ ಇಸ್ ಗೋಲ್ಡ್ ಅಂದ್ರೆ ನಾವು ಸೀನಿಯರ್ ಜನಕ್ಕೆ ನಾವು ಈ ವರ್ಷ ಜಾಸ್ತಿ ನಾವು ಇದನ್ನ ಮಾಡೋಣ, ಕೇರ್ ತಗೊಳ್ಳೋಣ ಅಂತ. ಸೊ ಅವ್ರಿಗೆ ಸೀನಿಯರ್ ಜನಕ್ಕೆ 2 ಪ್ರಾಬ್ಲಮ್ ಇದೆ ಮೇಜರ್. ಏನಂದ್ರೆ ಎಲುಬಿನ ಶಕ್ತಿ ಕಡಿಮೆ ಇರುತ್ತೆ. ಸೊ ನಾವು ಅದಕ್ಕೆ ಆಸ್ಟಿಯೋಪೋರೋಸಿಸ್ ಅಂತೀವಿ. ಎರಡನೇದು ಅಂತಂದ್ರೆ ನಾವು ಏಜ್ ಆದಂಗೆ ನಮ್ಮ ಬಾಡಿ ಬ್ಯಾಲೆನ್ಸ್ ಹೋಗ್ಬಿಡುತ್ತೆ, ನಾವು ಬೀಳ್ತೇವೆ. ಬಿದ್ದೆ ಅಂದ್ರೆ ಹಿಪ್ ಜಾಯಿಂಟ್ ಫ್ರಾಕ್ಚರ್ ಆಗುತ್ತೆ. ಹಿಪ್ ಜಾಯಿಂಟ್ ಒಂದು ಫ್ರಾಕ್ಚರ್ ಆಗ್ಬಿಟ್ರೆ 3ರಲ್ಲಿ ಒಬ್ರು ಇಮಿಡಿಯೇಟ್ಲಿ ಸತ್ತೋಗ್ತಾರೆ. ನಾವು ಆಪರೇಷನ್ ಮಾಡ್ಲಿ ಬಿಡ್ಲಿ ಮಾಡಿದ್ರು ಒಬ್ರು ಸತ್ತೋಗ್ತಾರೆ, ಇನ್ನೊಬ್ರು ಇನ್ನೊಂದು 6 months ಅಲ್ಲಿ ತೀರ್ಕೋತಾರೆ, ಒಬ್ಬರೇ ಉಳಿತಾರೆ. ಸೊ ಪ್ರಿವೆನ್ಷನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನೋಡಿ, ಇಟ್ ಈಸ್ ಈಚ್ ಒನ್ ಆಫ್ ಅಸ್ ಆರ್ ಅಸೆಟ್ ಟು ಅವರ್ ಕಂಟ್ರಿ ಆರ್ ಟು ದಿಸ್ ವರ್ಲ್ಡ್. ಬಟ್ ಇಫ್ ಒನ್ ಗೆಟ್ಸ್ ಇಂಜರ್ಡ್ ಅಂದ್ರೆ ಎಷ್ಟು ನಮ್ದು ಟೈಮು, ಮನಿ ಅಂಡ್ ಟೆಕ್ನಾಲಜಿ ಇದು ಎಷ್ಟು ಅಲ್ಲಿ ಇದು ಬಳಕೆ ಎಷ್ಟಾಗತ್ತೆ, ಎಷ್ಟು ವೇಸ್ಟ್ ಆಗುತ್ತೆ ಅನ್ನೋದು ಪ್ರಿವೆಂಟ್ ಮಾಡ್ಲಿಕ್ಕೆ ನಾವು ಅವ್ರಿಗೇನು ನಾಲೆಜ್ ಕೊಡ್ತಾ ಇದ್ದೀವಿ ಅಂದ್ರೆ ಕ್ಯಾಲ್ಸಿಯಂ ಕರೆಕ್ಟ್ ಆಗಿ ತಗೋಬೇಕು, ಸನ್ಲೈಟ್ ಅಲ್ಲಿ ಇದನ್ನ ಮಾಡಬೇಕು, ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಬೇಕು. ಮನೆಯಲ್ಲಿ ಬೀಳು ಕಾರಣ ಏನಿದಾವೆ, ಈಗ ಫಾರ್ ಎಕ್ಸಾಂಪಲ್ ರಾತ್ರಿ ಎದ್ದು ನಿದ್ಗಣ್ಣೆಯಲ್ಲಿ ಬಾತ್ರೂಮ್ಗೆ ಹೋಗುವಾಗ ಕಾಲ್ ಜಾರಿ ಬೀಳ್ತಾರೆ, ದಟ್ಸ್ ಅ ಕಾಮನೆಸ್ಟ್ ರೀಸನ್. ಸೊ ಅದಕ್ಕೆ ನಾವು ಬಾತ್ರೂಮ್ ನೀವು ಕ್ಲೀನ್ ಇಟ್ಕೋಬೇಕು. ರಾತ್ರಿ ಎದ್ದಾಗೆ ಲೈಟ್ ಸರಿಯಾಗಿ ನಿಮ್ದು ಇಲ್ಯುಮಿನೇಷನ್ ಆಗಬೇಕು. ಮತ್ತೆ ನಿಮ್ದು ಕಾಲದು ಜಾರ್ತಿತ್ತು ಅಂದ್ರೆ ನೀವು ರಾದರ್ ಬಾತ್ರೂಮ್ಗೆ ಹೋಗ್ಬಿಟ್ಟು ನೀವು ಪಕ್ಕದಲ್ಲೇ ಒಂದು ಪಾಟ್ ಇಟ್ಕೊಂಡ್ಬಿಟ್ಟು ಯೂರಿನ್ ಅಲ್ಲೇ ಪಾಸ್ ಮಾಡಬೇಕು. ಈ ತರ ನಾವು ನಾಲೆಜ್ ಕೊಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಈ ಫ್ರೀ ಕ್ಯಾಂಪ್ಸ್ ಕಂಡಕ್ಟ್ ಮಾಡ್ಬಿಟ್ಟು ಮತ್ತೆ ಇವು ಟಾಕ್ಸ್ ಅಂದ್ರೆ ಪಬ್ಲಿಕ್ಕಿಗೆ ಇದು ಬರಲಿ ಅಂತ. ಪ್ಲಸ್ ವಿ ಆಲ್ಸೋ ಪಬ್ಲಿಷ್ ಶಾರ್ಟ್ ವಿಡಿಯೋಸ್, ರೀಲ್ಸ್ ವಿಚ್ ಆರ್ ಫ್ರಾಮ್ ಅವರ್ ಅಸೋಸಿಯೇಷನ್ ಇನ್ ದ ಯೂಟ್ಯೂಬ್ ಮತ್ತೆ ಇದರಲ್ಲಿ ನಾವು ಇದನ್ನ ಹಾಕ್ತಾ ಇರ್ತೇವೆ. Famous
famous food items at Himalayan Resto Cafe now in Vijaypura. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಪಾರ್ಟಿ ಪ್ಲಾನೆಟ್ ಹಿಮಾಲಯ ರೆಸ್ಟೋರೆಂಟಲ್ಲಿ ನಾವು ಬರ್ತ್ಡೇ ಪಾರ್ಟಿ ಮಾಡಿರೋದು. ಮತ್ತು ಹಾಗೆ ನಮ್ಮ ಅಪ್ಪಾಜಿ ರಿಟೈರ್ಮೆಂಟ್ ಆಗಿರೋ ಕಾರ್ಯಕ್ರಮನೂ ಇದೇ ಹೋಟೆಲಲ್ಲೇ ಮಾಡಿರೋದು. ಬರ್ತ್ಡೇ ಪಾರ್ಟಿ ಎಲ್ಲನೂ ಇರುತ್ತೆ. ಹೋಟ್ಲದ್ದು ಊಟದ ಮಾತ್ರ ಕೊಡಬೇಕು. ಅದರಲ್ಲಿ ಅನ್ಲಿಮಿಟೆಡ್ ಊಟ ಇಟ್ಟಿದ್ದಾರೆ. ಭಾಳ ಚೆನ್ನಾಗೈತೆ ಊಟ ಎಲ್ಲನೂ ಊಟ ಫೆಸಿಲಿಟಿನೂ ಚೆನ್ನಾಗೈತೆ. ರುಚಿ ರುಚಿಯ ಅದ್ಭುತ ಆರೋಗ್ಯಕರ ಹಿಮಾಲಯದ ವಿಶೇಷ ರುಚಿಗಳೊಂದಿಗೆ ಚೈನೀಸ್, ಕಾಂಟಿನೆಂಟಲ್ ಮತ್ತು ಭಾರತೀಯ ಆಹಾರಗಳ ಅದ್ಭುತ ಸಂಯೋಜನೆ. ತಾಜಾ ಕಾಫಿ, ಸ್ನಾಕ್ಸ್, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗಾಗಿ ಸೂಕ್ತ ಸ್ಥಳ ಹಿಮಾಲಯ ರೆಸ್ಟೋ ಅಂಡ್ ಕೆಫೆ. ವಿಜಯಪುರ ನಗರದ ಸೋಲಾಪುರ ರಸ್ತೆ ಪಾಟೀಲ್ ಪ್ಲಾನೆಟ್ ನಲ್ಲಿ ಹೊಸದಾಗಿ ಭವ್ಯ ಉದ್ಘಾಟನೆಗೊಂಡ ಹಿಮಾಲಯ ರೆಸ್ಟೋರೆಂಟ್ ಕೆಫೆ. ಶುದ್ಧತೆ, ರುಚಿ, ಆರೋಗ್ಯಕರ ಆಹಾರಗಳ ಅದ್ಭುತ ಹಿಮಾಲಯದ ಸ್ಪೆಷಲ್ ರುಚಿಕರ ಆಹಾರಗಳು. ಒಮ್ಮೆ ಬನ್ನಿ, ಮತ್ತೆ ಮತ್ತೆ ಬರಬೇಕೆನ್ನಿಸುತ್ತದೆ. ಇಲ್ಲಿ ತಾಜಾ ಕಾಫಿ, ಸ್ನಾಕ್ಸ್, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗಾಗಿ ಸೂಕ್ತವಾದ ಸ್ಥಳ ಹೊಂದಿದ್ದು ಅಷ್ಟೇ ಅಲ್ಲ, ಮಕ್ಕಳ ಮನರಂಜನೆಗಾಗಿ ಸುಸಜ್ಜಿತ ವ್ಯವಸ್ಥೆ ಮತ್ತು ಮಕ್ಕಳ ಹಾಗೂ ಪೋಷಕರ ಹಾಗೂ ಗೆಳೆಯರಿಗೆ ಬರ್ತ್ಡೇ ಸೆಲೆಬ್ರೇಷನ್ ಗಾಗಿ ಉತ್ತಮ ಡೆಕೋರೇಷನ್ಸ್, ಲೈಟಿಂಗ್, ಮನೋರಂಜನೆಗಾಗಿ ಸುಸಜ್ಜಿತ ವ್ಯವಸ್ಥೆ ಲಭ್ಯ. ಇಲ್ಲಿ ಊಟದ ಆರ್ಡರ್ ಕೂಡ ಪಡೆಯಬಹುದು. ಹೊರಗಿನ ವಾತಾವರಣದ ರೆಸಾರ್ಟ್ ನಂತೆ ಇಲ್ಲಿ ಸೌಲಭ್ಯ. ಒಮ್ಮೆ ನೀವು ನಿಮ್ಮ ಗೆಳೆಯರ ಬಳಗ ಹಾಗೂ ಪರಿವಾರದೊಂದಿಗೆ ಬನ್ನಿ, ನಮ್ಮ ಆಹಾರದ ರುಚಿ ಪಡೆಯಿರಿ. ಆರ್ಡರ್ ಪಡೆಯಲು ಈಗಲೇ ಕರೆ ಮಾಡಿರಿ 9356870192 ಹಾಗೂ 8147147192. ನಮ್ಮ ಸ್ಥಳ ಹಿಮಾಲಯ ರೆಸ್ಟೋ ಅಂಡ್ ಕೆಫೆ, 3rd ಫ್ಲೋರ್, ರಿಲಯನ್ಸ್ ಸ್ಮಾರ್ಟ್, ಪಾಟೀಲ್ ಪ್ಲಾನೆಟ್, ಸೋಲಾಪುರ್ ರೋಡ್, ವಿಜಯಪುರ. Always fresh toasted pizza, aromatic Italian.